ಕಲವಣಿಗೆ ಶರಣಬಸಪ್ಪನವರ ಜೀವನದೊಳಗೆ ಘಟನಾ ಮಠದೊಳಗೆ ನಿಂತಿದ್ರು. ಮದುವೆ ನಡೆದಿತ್ತು. 10,000 ರೂಪಾಯಿ ಅರ್ಜೆಂಟ್ ಬೇಕಾದ್ರೆ ಕೆಲವೊಬ್ಬರ ಭಕ್ತರು ಕೇಳಿದ ಕಲವಣಿಗೆ ಶರಣಬಸಪ್ಪನನ್ನ, ಯಪ್ಪ ಮದುವೆಗೆ 10,000 ರೂಪಾಯಿ ಬಹಳ ಅರ್ಜೆಂಟ್ ಅದ್ರಿ ಕೊಡ್ರಿ ಅಂತಂದಾಗ ಕಲವಣಿಗೆ ಶರಣಬಸಪ್ಪನವ್ರು ಹೇಳ್ತಾರ, ನಾನು ಸ್ವಾಮೀಜಿ ಇದೀನಪ್ಪ, ನನ್ನ ಹತ್ರ ಎಲ್ಲಿ ಹಣ ಅಂತಂದಾಗ, ಹಂಗ್ಯಾಕೆ ಹೇಳ್ತೀವಪ್ಪ 10,000 ಏನಾರೆ ಮಾಡು ಅಂತಂದಾಗ, ಅಷ್ಟೊಳಗ ಹುಟ್ಟದೊಳಗೆ ನಾಗರ ಹಾವು ಬರ್ತದ. ಆ ಹಾವು ಹಿಡ್ಕೊಂಡು ಅಂತ ಹೇಳಿದ್ರೆ ಕಲಬುರಗಿ ಶರಣಬಸಪ್ಪನವರು ಅವಾಗ ಕೇಳಿ ಬಂದಿದ್ದಲ್ಲ ರೊಕ್ಕ 10,000 ರೂಪಾಯಿ. ಏನ್ರಿ ಶರಣಬಸಪ್ಪನವರ ಗುರುಗಳ ಮಹಾತ್ಮರಂತ ನಿಮ್ಮ ಹತ್ರ ಹಣ ಕೇಳಿಕ್ ಬಂದ್ರ ಹಾವು ಹಿಡಿದು ಕೊಡಬೇಕಂತ ಮಾಡಿರೇನ, ನಾ ಹಿಡಿಯಂಗಿಲ್ರಿ ಅಂದವ. ಕಳಪೋ ಯಾರೋ ಹಿಡ್ಕೊ ಅಂತಂದ್ರು. ಅವಾಗ ಹಿಡಿಯಲ್ಲ 5-6 ಸಾರಿ ಹೇಳಿದಾಗ ಹಾವು 70% ಹುಟ್ಟಿನೊಳಗೆ ಹೋಗಿ ಬಾಳಷ್ಟ 30% ಹೊರ ಉಳಿದಿತ್ತು. ಅವಾಗಂದ ಶರಣಬಸಪ್ಪ ಏನೋ ಹೇಳಕತ್ತನ, ಮುಖ ಎಲ್ಲ ಒಳಗೆ ಹೋಗಿಲ್ಲ, ಇನ್ನೇನು ಹೊಳೆ ಒಂದು ಕಡಿತದ ಹುಟ್ಟಿನೊಳಗೆ ಅಂತೇಳಿ ಹಿಡಿಲಿಕ್ಕೆ ಹೋದ. ಎಷ್ಟು 30% ಬಾಲ ಹಿಡಿದಲ್ಲ ಅದೆಲ್ಲ ಬಂಗಾರ ಅವನ ಕೈಯಾಗಿ ಬರ್ತದೆ. ಅವಾಗ 30% ಬಾಲ ಬಂಗಾರಾಗಿ ಕೈಯಾಗಿ ಬಂದಾಗ ಅಂತಾನ, ಶರಣಬಸಪ್ಪನವರ ತಪ್ಪಾಗಿತ್ರಿ, ಹಾವು ಒಳಗೆ ಹೋಗಿಲ್ಲ, ಹೊರಗೆ ಬರಂಗ ಮಾಡ್ರಿ, ಇನ್ನೊಂದು ಹಿಡ್ಕೊತೇನೆ ಅಂದವ. ಅವಾಗ ಶರಣಬಸಪ್ಪನವ್ರ ಅಂತಾರ, ಹೋಗೇನು ಹೋಗು, ಇದ್ದಾಗ ಹಿಡ್ಕೊಳ್ಳುತ್ತೇರಿಲ್ಲ, ಹಾವುಗಳಿಗೆ ಹಿಡ್ಕೊಳ್ಳಕ್ಕೆ ಅಷ್ಟು ಶಿಖರ ತಗೊಂಡು ಹೋಗ ಅಂತ ಹೇಳಿದ್ರು. ಪರಮೇಶ್ವರ